नमस्कार, पल्स 24 न्यूज देख रहे हैं आप। आपके साथ मैं हूं सुजल वर्मा। खबर कर्नाटक के हुबली से है, जहां सीएम सिद्धरामैया ने मूडा घोटाले में अपने इस्तीफे की मांग को खारिज करते हुए कहा कि उन्होंने कोई गलत काम नहीं किया है। उन्होंने बीजेपी पर सरकार को अस्थिर करने का आरोप लगाते हुए कहा कि बीजेपी कभी भी अपने दम पर सत्ता में नहीं आई है और बीजेपी ऑपरेशन कमल के जरिए सत्ता में आने की कोशिश की है। साथ ही उन्होंने विजेंद्र को इस्तीफा देने की बात कही। उन्होंने कहा कि मुझसे पहले रवि गनीगा ने भी विधायकों को 100 करोड़ का ऑफर देने की बात कही है। मुझे ये भी बताया कि उन्होंने किस बारे में बात की। दर्शन जेल में शाही आतिथ्य के मुद्दे पर प्रतिक्रिया देते हुए उन्होंने कहा कि मामला सामने आते ही हमने 9 लोगों को निलंबित कर दिया है। ಹಾವೇರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಕನಕ ಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಉದ್ಘಾಟನೆ ಮಾಡೋಕ್ಕೆ ನಮ್ಮ ಹಾವೇರಿ ಎಮ್.ಎಲ್.ಎ ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾವೇರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಒಂದು ಕೆರೆ ವಾಗಿನ ಮೂಡ ವಿಜೇಂದ್ರ ಆಗಿ ಎಲ್ಲರೂ ಏನು ಹೇಳ್ತಿದ್ದಾರೆ, ರಾಜ್ಯದಲ್ಲಿ ಶೀಘ್ರದಲ್ಲಿ ಹೊಸ ಸಿಎಂ ಬರ್ತಾರೆ, ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರ, ಯಾಕೆ ನೀವು ರಾಜೀನಾಮೆ ಕೊಟ್ಟು ಹೋಗ್ತೀರಿ ಅಂತ ಯಾಕೆ ರಾಜೀನಾಮೆ ಕೇಂದ್ರ ಸರ್ಕಾರ ಆರೋಪ ಮಾಡ್ತೀವಿ. ವಿಜೇಂದ್ರ ಮತ್ತು ಅಲ್ಲ, ವಿಜೇಂದ್ರ ಅವ್ರ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡಬೇಕು ಅಲ್ವಾ? ಅವ್ರು ಯಾಕೆ ನನಗೆ ರಾಜೀನಾಮೆ ಕೇಳಿಬಿಟ್ಟ ತಕ್ಷಣ ಕೊಟ್ಬಿಡೋಕ್ಕಾಗುತ್ತಾ? ವಿಜೇಂದ್ರ ರಾಜೀನಾಮೆ ಕೊಡುವಂದ್ರೆ ಕೊಟ್ಬಿಡೋಕ್ಕಾಗತ್ತೇನೆ? ನಾನು ಹಾಗಾದರೆ ವಿಜೇಂದ್ರ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ. ಕೊಟ್ಬಿಡ್ತಾರ? ನಾಳೆ ಆರ್ಗ್ಯುಮೆಂಟ್ ನಡೀತದೆ. ನಾಳೆ ಆರ್ಗ್ಯುಮೆಂಟ್ ಆಗಲಿ, ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ. ನನ್ನ ಪ್ರಕಾರ ನಾವೇನು ತಪ್ಪು ಮಾಡಿಲ್ವಲ್ಲ. ಏನಾದರೂ ಹೋಗೋ ಪ್ಲಾನ್ ಇದೆಯಾ? ಸರ್ಕಾರದ ವತಿಯಿಂದ ರಾಷ್ಟ್ರಪತಿಗಳನ್ನ ಭೇಟಿ ಆಗೋದು ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್.ಎಲ್.ಎಗಳು, ಮಂತ್ರಿಗಳು, ಎಮ್.ಎಲ್.ಸಿಗಳು, ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ. ನಿರಾಣಿ ಮೇಲೆ ಕೇಳಿರ್ತಕ್ಕಂಥದ್ದು, ಜೊಲ್ಲೆ ಮೇಲೆ ಕೇಳಿರ್ತಕ್ಕಂಥದ್ದು, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು, ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ. ಅದನ್ನು ಕ್ಯಾಬಿನೆಟ್ ಅದಕ್ಕೆ ಎಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾರೆ. ಬಿಕಾಸ್ ಅವೆಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ. ನಮ್ಮ ಕೇಸ್ನಲ್ಲಿ ವಿಚಾರಣೆನೇ ಆಗಿಲ್ಲ, ಯಾವುದೇ ರಿಪೋರ್ಟ್ ಇಲ್ಲ. HD ಕುಮಾರಸ್ವಾಮಿ ಕೇಸ್ನಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕಬೇಕು, ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ. ಇದನ್ನೆಲ್ಲ ನೋಡಿದ್ರೆ ಸಿದ್ದರಾಮಯ್ಯವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಹೈಕಮಾಂಡ್ನವರು ನನ್ನ ಮೇಲೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. BJPಯವರು ಮತ್ತು JDSನವರು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಪ್ಪ, ಮಾದಾಯಿ ನಾವು ರೆಡಿ ಇದ್ದೀವಿ, ನಾವು ಪ್ರಾರಂಭ ಮಾಡೋಕ್ಕೆ ರೆಡಿ ಇದ್ದೀವಿ. ನೀವು ಇವ್ರಿಗೆ ಕೇಳಬೇಕಾದಂಥ ಜೋಶಿ ಕೇಳಬೇಕಾದ ಪ್ರಶ್ನೆ ನನಗೆ ಕೇಳಿದ್ರೆ, ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಇದೆಯಲ್ಲ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಇಮಿಡಿಯೇಟಾಗಿ ಮಾಡ್ತೀವಿ. ವಿಚಾರದಲ್ಲಿ ಏನು ತಾವು ಪತ್ರ ಬರೆದಿದ್ದೀರಾ ಹಣಕಾಸು ಆಯೋಗಕ್ಕೆ? ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ. ಆರ್ಟಿಕಲ್ 280 ಪ್ರಕಾರ ಹಣಕಾಸಿನ ಆಯೋಗ 5 ವರ್ಷಕ್ಕೆ ಒಂದ್ಸರಿ ಆಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ, ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಹಂಚ್ಕೋಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ. ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋಬೇಕು.
ನಿನ್ನೆ 16 ಫೈನಾನ್ಸ್ ಕಮಿಷನ್ ಅವ್ರು ಬಂದಿದ್ದರು. ಅವ್ರಿಗೆ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಅವರು 16 ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಅರವಿಂದ ಪನಗೇರಿಯ ಅವರೆಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ. ನಮ್ಮ ಇದನ್ನೇನು ನಮ್ಮ ನಿಲುವೇನು ಅಂತಕ್ಕಂಥದ್ದು ಹೇಳಿದ್ದೀವಿ. ಯಾಕಂದರೆ ನಾವು ಪ್ರತಿಭಟನೆ ಮಾಡಿದ್ದು ಡೆಲ್ಲಿಗೆ ಹೋಗಿ 15ನೇ ಹಣಕಾಸಿನಲ್ಲಿ ಅನ್ಯಾಯ ಆಗಿದೆ. 11,495 ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಶಿಫಾರಸು ಮಾಡಿತ್ತು 15ನೇ ಹಣಕಾಸು, ಅದು ಕೊಟ್ಟಿಲ್ಲ. ಮತ್ತು ನಮಗೆ 4.713ರಿಂದ 713 ಅಲ್ಲಿಂದ 3.647 ಕಡಿಮೆ ಆಗ್ಬಿಟ್ಟಿದೆ. ಸುಮಾರು 1.66% ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಅದರಿಂದ ಒಟ್ಟಾರೆಯಾಗಿ ನಮಗೆ ಸುಮಾರು 80,000 ಕೋಟಿ ರೂಪಾಯಿ 5 ವರ್ಷದಲ್ಲಿ ನಷ್ಟ ಆಗಿದೆ. 15ನೇ ಹಣಕಾಸಿನಾಗಿದೆ. ಅದನ್ನು ಸರಿಪಡಿಸಿ ಅಂತೇಳಿ ನಾವೆಲ್ಲ 16ನೇ ಹಣಕಾಸಿನ ಆಯೋಗದ ಚೇರ್ಮನ್ಗೆ ಮತ್ತು ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೀವಿ. ಕೂಸುಟ್ಟಕ್ಕೆ ಮುಂಚಿತವಾಗಿ ಇದನ್ನು ಅಲಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಅವರು ವರದಿ ಕೊಟ್ಟರೆ ನಾವು ವಿಶ್ವಾಸ ಇದೆ, ಇದ್ರ ಮೇಲೆ ಆಯೋಗದ ಮೇಲೆ ವಿಶ್ವಾಸ ಇದೆ. ನಮ್ಮ 15ನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಸರಿಪಡಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಕೆಲವು ಶಾಸಕರು 100 ಕೋಟಿ ರೂಪಾಯಿ ಆಫರ್ ಮಾಡ್ತಾರೆ. ನಿಮ್ಮ ಕೆಲವು ಶಾಸಕರು ಬಿಜೆಪಿ ಅವರು ಕೊಡ್ತಿದ್ದಾರೆ, ಅದು ನಿಜನಾ ಸರ್? 100 ಕೋಟಿ ಕರ್ಕೊಂಡು ಆಪರೇಷನ್ ಮಾಡ್ತಿದ್ದಾರೆ. ಈಗ ರವಿ ಮಂಡ್ಯ ಶಾಸಕರು, ಅವ್ರ ಊರ ಹೆಸರು ಗಣಿಗ, ಅವರು ಹೇಳಿದ್ದಾರೆ. ಅವ್ರು ನನ್ನ ಜೊತೆಲೂ ಕೂಡ ನಿಜ ಅಂತ ಹೇಳಿದಾರಪ್ಪ, ಹೇಳಿರೋದು ನಿಜ ಅಂತ. ಸೊ ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಯಾಕಂದರೆ ಆಪರೇಷನ್ ಕಮಲ ಅನ್ನೋದಕ್ಕೆ BJP ಇದ್ದವರು ಇರಲ್ಲ, ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು 2008 ಇರ್ಬೋದು, 2019 ಇರ್ಬೋದು. ಯಾವಾಗಲೂ ಕೂಡ ಆಪರೇಷನ್ ಕಮಲ ಮಾಡೋ ಅಧಿಕಾರ. ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು? ಹಿಂಬಾಗಿಲಿನಿಂದ, ಎಲ್ಲ ಹಿಂಬಾಗಿಲಿನಿಂದ ಬಂದಿತ್ತು. ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು 136 ಜನ ಇದ್ದೀವಿ. ಇಟ್ಸ್ ನಾಟ್ ಈಸಿ. ಯಾಕಂತಂದರೆ ಸುಮಾರು 60 ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು. ಇಟ್ಸ್ ನಾಟ್ ದಟ್ ಈಸಿ. ಮತ್ತೆ ನಮ್ಮ MLAಗಳು ಯಾರೂ ಕೂಡ ದುಡ್ಡಿನ ಆಸೆಗೆ ಬಲಿಯಾಗಲ್ಲ. ಸರ್, ಮೂಡ ಮಾಜಿ ಆಯುಕ್ತರನ್ನ ಹಾವೇರಿ ವಿವಿಗೆ ಈಗ ಕುಲಸಚಿವರಾಗಿ ನೇಮಕ ಮಾಡಿದ್ದಾರೆ. ಅವ್ರ ಮೇಲೆ ಆರೋಪ ಇದೆ ಸರ್. ಈಗ ಆಲ್ರೆಡಿ ಅಂತವ್ರನ್ನ ದಿನೇಶ್ ಕುಮಾರ್ ಅವರು ಇಲ್ಲಿ ಮಾಜಿ ಹಾವೇರಿ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಮಾಡಿದ್ದಾರೆ. ಅವ್ರ ಮೇಲೆ ಆರೋಪ ಇದೆ ಸರ್. ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾರನ್ನ? ದಿನೇಶ್ ಕುಲಸಚಿವರನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನನಗೆ ಕೇಳಿ ನೋಡ್ತೀನಿ. ಹೇಳ್ತೀನಿ, ಇನ್ನು ಅರ್ಬನ್ ಡೆವಲಪ್ಮೆಂಟಿಂದ ಏನಾರು ಮಾಡಿರಬೇಕು, ಕೇಳಿ ನೋಡ್ತೀನಿ. ದರ್ಶನ್ ವಿಚಾರ ಸರ್ಕಾರಕ್ಕೆ ಮುಜುಗರ ಆಯ್ತಾ ಅಂತ, ರಾಜಾತಿಥ್ಯ ಕೊಡ್ತೀವಿ ಅಂತ ಬಿಜೆಪಿಯವರ ಆರೋಪ. ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಏನು ಬೇಕಾದರೂ ಆಗುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಯಾರೇ ಕ್ರಮ ತಗೊಂಡು 9 ಜನರಿಗೆ ಸಸ್ಪೆಂಡ್ ಮಾಡಿದ್ರು. ಅಲ್ಲಿ ಇರಬಾರ್ದು, ಬೆಂಗಳೂರು ಜೈಲಿನಲ್ಲಿ, ಪರಪ್ಪನಗರದ ಜೈಲಿನಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ದೀವಿ. ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆಕ್ಷನ್ ಅಗೇನ್ಸ್ಟ್ ದಿ 2 ಪೀಪಲ್ ಆ್ಯಂಡ್ ಆಲ್ಸೋ DGPಗೆ, ಜೈಲಿನ DGPಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ.
ಸರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಶೇಷ ಅನುದಾನ ಮತ್ತು 58 ಕೋಟಿ ರೂಪಾಯಿ ಪಿಂಚಣಿ ಬಾಕಿ ಉಳಿಸಿಕೊಂಡು ಸರ್ಕಾರದ ಪತ್ರ ಬರೆದಾರೆ ಸರ್ ಮೇಯರ್. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗ ಕೊಟ್ಟವ್ರಿ, ನೋಡ್ತೀನಿ ನಾನು.